ನೆಚ್ಚಿನ ಉದಯ ಟಿವಿಯಲ್ಲಿ ಕೋಟಿ ರೂಪಾಯಿ ಬೆಲೆ ಬಾಳುವ ಉಡುಗೊರೆಗಳ ಉತ್ಸವ ಸೆಪ್ಟೆಂಬರ್ 6ರಿಂದ 4 ವಾರ ಉದಯ ಟಿವಿಯ ಧಾರಾವಾಹಿಗಳನ್ನು ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಮೊದಲ ವಾರ ಪ್ರತಿದಿನ 2 ಲಕ್ಷ ರೂಪಾಯಿ 100 ವಿಜೇತರಿಗೆ. ಎರಡನೇ ವಾರ ಪ್ರತಿದಿನ 5 ಲಕ್ಷ ಬೆಲೆ ಬಾಳುವ ಚಿನ್ನದ ನಾಣ್ಯಗಳು 100 ವಿಜೇತರಿಗೆ. ಮೂರನೆಯ ವಾರ ಕೂಡ ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯಗಳು 100 ವಿಜೇತರಿಗೆ. ನಾಲ್ಕನೇ ವಾರ ಪ್ರತಿದಿನ 6 ಲಕ್ಷ ರೂಪಾಯಿ ಬೆಲೆ ಬಾಳುವ ಡೈಮಂಡ್ ರಿಂಗ್ಗಳು 100 ಅದೃಷ್ಟಶಾಲಿ ವೀಕ್ಷಕರಿಗೆ. ಚಾನೆಲ್ ಚೇಂಜ್ ಮಾಡದೆ ಉದಯ ಟಿವಿ ವೀಕ್ಷಿಸಿ ಕೋಟಿ ರೂಪಾಯಿ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ. ಸರ್, ಇನ್ನು ಎಷ್ಟೊತ್ತಾಗುತ್ತೆ? ಎಷ್ಟ್ ದಿನ ಆಯ್ತಲ್ವೇನ್ರಿ ಈ ರೀತಿ ಹೊರಗಡೆ ಬಂದು ನಾವು? ಹೌದು ದೇವ್ಕಿ, ಪಾವನಿ ದೊಡ್ಡವಳಾದ್ಲು, ಅವಳು ಕೆಲ್ಸಕ್ಕೂ ಸೇರ್ಕೊಂಡ್ಲು. ಇನ್ನ ಅವಳ ಲೈಫಲ್ಲಿ ಸೆಟ್ಲ್ ಆಗ್ಬೇಕು. ಅವಳ ಬಗ್ಗೆ ಯಾಕ್ರಿ ಇಷ್ಟು ಯೋಚನೆ ಮಾಡ್ತೀರಾ? ಇನ್ನು ಚಿಕ್ಕ ಹುಡುಗಿರಿ ಅವಳು. ಚಿಕ್ಕ ಹುಡುಗಿ ಅಂತ ನಿನ್ ಮುದ್ ಮಾಡಿ ಬೆಳೆಸಿದ್ಯಾ ಅವಳನ್ನ. ಏನ್ ಅನ್ಕೊಳ್ತಾರೋ ಏನೋ. ಅಯ್ಯೋ ರೀ, ಒಂದ್ ನಿಮಿಷ ನಿಲ್ಸಿ. ಯಾಕೆ ದೇವ್ಕಿ, ಏನಾಯ್ತು? ಸ್ವಲ್ಪ ರಿವರ್ಸ್ ತಗೊಳ್ಳಿ. ಹೇಳ್ತೀನಿ ತಗೊಳ್ಳಿ. ಏನಾಯ್ತು ದೇವ್ಕಿ? ನೀವು ರಿವರ್ಸ್ ತಗೊಳ್ಳಿ ಪ್ಲೀಸ್. ಒಂದ್ ನಿಮಿಷ ಬಂದೇ ಇರಿ. ಅಯ್ಯೋ ಅಮ್ಮ. ಅಯ್ಯೋ ಪುಣ್ಣ, ಯಾಕೆ ಏನಾಯ್ತು? ಸಾರಿ, ನಿಮ್ಮನ್ನ ನೋಡ್ಲೇ ಇಲ್ಲ. ಅದು ನನ್ ಕ್ಯಾಬ್ ಬುಕ್ ಮಾಡ್ತಿದ್ದೆ, ಅದ್ರಲ್ಲಿ ನಿಮ್ ಗಾಡಿ ಪಾಸ್ ಆಗಿದ್ದು ಕಾಣಿಸ್ಲೇ ಇಲ್ಲ ಅಮ್ಮ. ಇಲ್ಲಿ ಯಾಕೆ ನಿಂತಿದ್ಯಾ ನೀನು? ಏನಾಯ್ತು ಪುಟ್ಟ? ಅದು ಅಮ್ಮ, ಇವತ್ತು ರೆಗ್ಯುಲರ್ ಗಾಡಿ ಬಂದಿರ್ಲಿಲ್ಲ, ಅದಕ್ಕೆ ಆಟೋದಲ್ಲಿ ಬಂದೆ. ಈಗ ನೋಡಿದ್ರೆ ಆಟೋನು ಕೈ ಕೊಟ್ಟಿದೆ. ಏನಪ್ಪ ಲೇಟ್ ಆಗುತ್ತಾ? ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ, ಚೆಕ್ ಮಾಡ್ತಿದ್ದೀನಿ ರೀ ಮೇಡಮ್. ಒಂದ್ ನಿಮಿಷ ಇರು ಪುಟ. ರೀ, ಟೈಮ್ ಆಯ್ತು. ಈ ರೋಡಲ್ಲಿ ಬೇರೆ ಯಾವ ಗಾಡಿಗಳು ಸಿಗ್ತಾ ಇಲ್ಲ. ಪ್ರಾರ್ಥನೆನ ಡ್ರಾಪ್ ಮಾಡಿ ಹೋಗೋಣ ಮಾರಿ ಪ್ಲೀಸ್. ಕೂರಕ್ ಹೇಳು. ಏನ್ ನೋಡ್ತಿದ್ಯಾ? ಬಾ. ಒಂದ್ ನಿಮಿಷ ಅಮ್ಮ. ಸರ್, ದುಡ್ಡು ಪೇ ಮಾಡಿದ್ದೀನಿ. ಥ್ಯಾಂಕ್ ಯು ಅಪ್ಪ.
ಏನೂ ಇಲ್ಲ ಮಾಮ್. ಅದು ಅದೇನ್ ವಿಷಯ ಅಂತ ನೀನಾದ್ರೂ ಹೇಳು ಸಾವಿತ್ರಮ್ಮ. ಅದು ಏನು ಇಲ್ಲ ಮರೆ. ಅಂಥದ್ದೇನೂ ಇಲ್ಲ. ಅಯ್ಯೋ ರಾಮಪ್ಪ, ಅಯ್ಯೋ ರಾಮ್ ರಾಮ್ ತಗೋ ನೀರ್ ಕುಡಿ. ಆರ್ ಯು ಓಕೆ? ಎಸ್ ಮಾಮ್. ಬೇಡದೇ ಇರೋರು, ಅವಶ್ಯಕತೆ ಇಲ್ಲದೆ ಇರೋರು ಯಾರೋ ನೆನ್ಸ್ಕೊಂಡಾಗ ಹೀಗಾಗತ್ತೆ. ಈಗ ಸರಿ ಹೋಯ್ತಾ? ಸರಿ, ಊಟ ಮಾಡು. ಸ್ಟಾಪ್ ಇಟ್ ಸಾವಿತ್ರಮ್ಮ, ಏನಿದಲ್ಲ? ಅದೇ ಮೊರೆ, ರಾಮಪ್ಪವ್ರ ಕೈ ಗಾಯ ಆಗಿತ್ತಲ್ಲ, ಅದಕ್ಕೆ. ಅದು ಓಕೆ, ನೀನ್ ಹೀಗ್ ಕೈಯಲ್ಲಿ ತಿನ್ನಿಸ್ತಿದ್ಯಲ್ಲ. ಎಷ್ಟು ಸಲ ಹೇಳಿದೀನಿ ಕೈ ತುತ್ತು ಕೊಡ್ಬೇಡ, ಸ್ಪೂನಲ್ಲಿ ತಿನ್ಸು ಅಂತ. ಆದ್ರೂ ನಿಂಗೆ ಅರ್ಥ ಆಗಲ್ಲ ಅಲ್ಲ? ತಪ್ಪಾಯ್ತು ಮೊರೆ. ನಿಲ್ಸು. ಕೊಡದೆ ನಿಲ್ಲಿ. ಕೊಡಿಲ್ಲಿ, ನಾನ್ ತಿನ್ನಿಸ್ತೀನಿ, ಕೊಡು. ತಗೋ. ನಿಂಗ್ ಹೀಗ್ ತಿನ್ಸೋದು ಕಷ್ಟ ಆದ್ರೆ ಹೇಳು ಸಾವಿತ್ರಮ್ಮ, ಇನ್ ಮುಂದೆ ನಾನೇ ತಿನ್ಸ್ತೀನಿ ನನ್ ಮಗಂಗೆ. ಅಯ್ಯೋ, ಇದು ನನ್ನ ಕೆಲಸ ಅಲ್ವಾ ಮೊರೆ, ಇದನ್ ಕಷ್ಟ ಅಂದ್ರೆ ಆಗುತ್ತಾ? ರಾಮ್, ನಾನ್ ನಿನ್ ಹತ್ರ ಒಂದ್ ಮಾತ್ ಕೇಳಲ್ಲ? ಅದಕ್ಕೆ ನೀವು ಪರ್ಮಿಷನ್ ಕೇಳ್ಬೇಕಾ? ಕೇಳಿ ಮಾಮ್. ಮತ್ತೆ ಆಫೀಸ್ ಕೆಲ್ಸ ಎಲ್ಲ ಹೇಗ್ ನಡೀತಿದೆ? ಚೆನ್ನಾಗಿ ನಡೀತದೆ ಮಾಮ್. ನೋಡು, ನಾನು ಈ ಬ್ಯುಸಿ ವರ್ಕ್ ಮಧ್ಯೆ ನಿನ್ ವಯಸ್ಸನ್ನೇ ಮರ್ತ್ಬಿಟ್ಟಿದ್ದೀನಿ ನಾನು. ಮಾಮ್, ಇನ್ನು ಎಷ್ಟು ದಿನ ಅಂತ ಒಂಟಿಯಾಗಿರ್ತೀಯ? ನನ್ಗೂ ನನ್ ಮಗನ್ ಮದ್ವೆ ನೋಡ್ಬೇಕು ಅಂತ ಆಸೆ ಇರಲ್ವಾ? ಅದಕ್ಕೆ ನಿಂಗ್ ಮದ್ವೆ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಇದಕ್ ನಿನ್ನ ಅಭಿಪ್ರಾಯ? ಏನ್ರಿ ಇದು? ಯಾಕೆ ಗಾಡಿ ಇಷ್ಟು ನಿಧಾನವಾಗಿ ಓಡಿಸ್ತಾ ಇದ್ದೀರಾ? ಹಾಗೇನಿಲ್ವಲ್ಲ, ನಾರ್ಮಲ್ ಆಗಿ ಓಡಿಸ್ತಿದ್ದೀನಿ. ಆದ್ರೆ ನೀವ್ಯಾವತ್ತೂ ಈ ರೀತಿ ಗಾಡಿ ಓಡಿಸಿರೋದನ್ನ ನಾನ್ ನೋಡಿಲ್ಲ. ಹಿಂದೆ ಊಟ ಡಬ್ಬಿ ಎಲ್ಲ ಇದೆಯಲ್ಲ, ಅದಕ್ಕೋಸ್ಕರ. ಅದಕ್ಕೆ ಬೇರೆ ಎಲ್ಲ ಅರ್ಥ ಮಾಡ್ಕೊಳ್ಳೋದು ಬೇಡ. ಅದು 4 ಜನದ ಊಟ. ಹೋಗ್ತಾ ದಾರಿನಲ್ಲಿ ಕುಲ್ಕಿ ಚೆಲ್ ಹೋದ್ರೆ ವೇಸ್ಟ್ ಆಗುತ್ತಲ್ವಾ, ಅದಕ್ಕಾಗಿ. ಅಯ್ಯೋ, ನಾನೇನು ಅರ್ಥ ಮಾಡ್ಕೊಳ್ಳಿಲ್ಲ. ನಾನು ನಿಮಗೆ ಕೇಳ್ದೆ ಅಷ್ಟೇ. ನೀವೇ ಇಷ್ಟುದ್ದ ಹೇಳಿದ್ರಿ. ಮಾಡ್ಕೊಳ್ಳಿಲ್ಲ ಅಂದ್ರೂ ಹೇಳ್ಬೇಕು ಅನ್ನಿಸ್ತು, ಹೇಳ್ದೆ. ಆ ವಿಷಯನ ಇಲ್ಲಿಗೆ ಬಿಟ್ಬಿಡು. ಆಯ್ತು, ಬಿಟ್ಟೆ. ಪ್ರಾರ್ಥನಾ ಏನೆಲ್ಲ ಮಾಡ್ತಿದ್ದಾಳೆ ಅನ್ನೋದು ಗೊತ್ತಿಲ್ಲ. ಮನೆಯಲ್ಲಿ ಹೇಳಕ್ಕಾಗಲ್ಲ. ಹೇಗೋ ಅವಕಾಶ ಸಿಕ್ಕಿದೆ, ಇದನ್ನ ಬಳಸ್ಕೊಂಡು ಅರ್ಥ ಮಾಡ್ಸೋಣ. ಹಾ ಪುಟ್ಟ, ಹೇಗ್ ನಡೀತಾ ಇದೆ ನಿನ್ ಕೆಲ್ಸ? ದುಡಿಮೆ ಜೊತೆ ಊಟ ಕೊಟ್ಟು ಹಸಿವು ನೀಗ್ಸೋದ್ರಿಂದ ಮನ್ಸಿಗೆ ತುಂಬಾ ತೃಪ್ತಿ ಸಿಗುತ್ತೆ ಅಮ್ಮ. ಹೌದು, ಹಸಿವು ನೀಗ್ಸೋ ಜೊತೆ ನಿನ್ ಕ್ಯಾಂಟೀನಲ್ಲಿ 10 ಜನಕ್ಕೆ ಕೆಲ್ಸ ಕೊಟ್ಟು ದೊಡ್ಡದಾಗಿ ಬೆಳಿಬೇಕು. ಆಗ್ಲೇ ನಮ್ಗೂ ಖುಷಿ. ನೀವೇನ್ ಹೇಳ್ತೀರಾ? ನನಗೂ ಇದಕ್ಕೂ ಸಂಬಂಧ ಏನಿದೆ? ನನಗ್ಯಾಕೆ ಮದುವೆ ಅಳಿತಿದ್ಯಾ? ಅಲ್ಲ ರೀ,
ನಾಳೆ ದಿನ ಆನಂದ್ ಮಹೇಂದ್ರ ಮಗಳು ಕ್ಯಾಂಟೀನ್ ಇಟ್ಕೊಂಡಿದ್ದಾಳೆ ಅಂತ ನೋಡ್ದವ್ರು ರೇಗಿಸ್ತಾರೆ ಅಲ್ವಾ? ಆಮೇಲೆ ಹೋಗೋದ್ ನಿಮ್ ಮರ್ಯಾದೆ ತಾನೇ? ಕಳ್ಳತನ ಮೋಸನ ಬಿಟ್ಟು ಬೇರೆ ಯಾವ ಕೆಲ್ಸನೂ ಕೀಳಾಗಿ ನೋಡ್ಬಾರ್ದು. ಅದನ್ನ ಶ್ರದ್ಧೆಯಿಂದ ಮಾಡಬೇಕು ಅಷ್ಟೇ. ನಾನು ಯಾವತ್ತೂ ಶಿಸ್ತು ಸಂಯಮಕ್ಕೆ ಬೆಲೆ ಕೊಡ್ತೀನಿ ವಿನಃ ಅವ್ರು ಮಾಡ್ತಿರೋ ಕೆಲ್ಸಕ್ಕಲ್ಲ. ಅಂದ್ರೆ ಪ್ರಾರ್ಥನಾ ಕ್ಯಾಂಟೀನ್ ನಡ್ಸೋದಕ್ಕೆ ನಿಮ್ ಅಭ್ಯಂತರ ಏನೂ ಇಲ್ಲ ಅಂತಾಯ್ತು. ಅದರಿಂದ ಯಾರಿಗೂ ತೊಂದರೆ ಆಗದೆ 4 ಜನಕ್ಕೆ ಉಪಯೋಗ ಆಗತ್ತೆ ಅಂದ್ರೆ ಅದೇ ನನಗೆ ಖುಷಿ. ಅದಕ್ಕಿಂತ ಬೇರೆ ಏನೇನ್ ಬೇಕು ಹೇಳು? ಅಪ್ಪ, ಕಂದ ಏನ್ ಹೇಳು? ಅಮ್ಮ, ಅದು ಆಶ್ರಮ ಬಂತು, ಇಲ್ಲೇ ಲೆಫ್ಟಲ್ಲಿ ನಿಲ್ಲಿಸ್ಬಿಡಿ. ಅಪ್ಪ, ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಬರ್ತೀನಿ. ಯಾಕ್ರಾಮ್ ಸುಮ್ನಾಗ್ಬಿಟ್ಟೆ? ಮಾತಾಡು. ಯಾಕೆ ಈಗ್ಲೇ ಮದ್ವೆ ಆಗೋದಕ್ಕೆ ನಿಂಗಿಷ್ಟ ಇಲ್ವಾ? ನೋಡು, ಯಾವ ವಯಸ್ಸಲ್ಲಿ ಏನಾಗ್ಬೇಕೋ ಅದಾದ್ರೇನೆ ಒಳ್ಳೇದು. ಇಷ್ಟು ದಿನ ಬಿಸ್ನೆಸ್ ಅಂತ ಓಡಾಡ್ದೆ, ಈಗ ಸಕ್ಸಸ್ ಕಂಡಾಯ್ತು ಅಂದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು? ಮದ್ವೆ ತಾನೇ. ಇನ್ನು ತಡ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಬೇಗ ನಿರ್ಧಾರ ಮಾಡು ರಾಮ್. ನಿನ್ ವಯಸ್ಸಿನ ಹುಡುಗ್ರೆಲ್ಲ ಸಾಧ್ಸೋಕು ಮುಂಚೆ ಮದ್ವೆ ಆಗಿ ಹೆಂಡತಿ ಮಕ್ಕಳು ಅಂತೆಲ್ಲ ಇದ್ದಾರೆ. ಆದ್ರೆ ನೀನ್ ನೋಡಿದ್ರೆ ಸಕ್ಸಸ್ ಕಂಡಿದ್ಯಾ. ನಾನ್ ಇಷ್ಟೆಲ್ಲ ಮಾತಾಡಿದ್ರು ನೀನು ಏನೂ ಮಾತಾಡ್ತಾ ಇಲ್ಲ. ಯಾಕೆ ಹೇಳು? ಓಕೆ, ನಿನ್ ಮನ್ಸಲ್ಲಿ ಯಾರಾದ್ರೂ ಇದ್ರೆ ಹೇಳು. ಮಾಮ್, ನಿನ್ ಮನ್ಸಲ್ಲಿ ಯಾರಾದ್ರೂ ಇದ್ರೆ ನನ್ನ ಹತ್ರ ಹೇಳ್ಕೋ ರಾಮ್. I really love you. I love you, Pavni. I really love you, Pavni ಅವರೇ. ಸಾವಿತ್ರಮ್ಮ, ಅಮ್ಮೋರೆ, ಹೋಗು ಅಂತ ಹೇಳಿದ್ಮೇಲೆ ಹೋಗೋದ್ ಬಿಟ್ಟು ಕದ್ದು ಮುಚ್ಚಿ ಅಮ್ಮ ಮಗನ್ ಮಾತ್ ಕೇಳಿಸ್ಕೊತಾ ಇದ್ಯಾ? ಇಲ್ಲ ಅಮ್ಮೋರೆ. ಕೈ ತುತ್ತು ಕೊಡೋದನ್ನೇ ನನ್ನಿಂದ ಜೀರ್ಣ ಮಾಡ್ಕೊಳ್ಳೋದಕ್ಕಾಗ್ಲಿಲ್ಲ ಅಂದ್ಮೇಲೆ ನನ್ನ ಮಗನ್ ಜೀವನದ ನಿರ್ಧಾರದಲ್ಲಿ ಮೂಗ್ ತೋರ್ಸೋದನ್ನ ನಾನ್ ಸಹಿಸ್ಕೋತೀನಿ ಅಂದ್ಕೊಂಡಿದ್ಯಾ? ನೀನ್ ಏನೇ ಇದ್ರೂ ಈ ಮನೆ ಕೆಲ್ಸದಾಳು. ಮಾಮ್ ಪ್ಲೀಸ್. ಸಾವಿತ್ರಮ್ಮ ಕೂಡ ಈ ಮನೇಲಿ ಒಬ್ರು. ನಿಮ್ ವಿಚಾರದಲ್ಲಿ ಅವ್ರಿಗೆ ಯಾವುದೇ ಅಧಿಕಾರ ಇಲ್ಲದೆ ಇರ್ಬೋದು, ಆದ್ರೆ ನನ್ನ ಜೀವನದ ಬಗ್ಗೆ ನಿರ್ಧಾರ ಮಾಡೋ ಅಧಿಕಾರ ಅವ್ರಿಗಿದೆ. ಸಾವಿತ್ರಮ್ಮ ನನಗೆ ಕೈ ತುತ್ತು ಕೊಟ್ಟಿದ್ದಾರೆ, ನನಗ್ ಪ್ರೀತಿ ಕೊಟ್ಟಿದ್ದಾರೆ, ನನ್ನನ್ನ ಎತ್ತಾಡ್ಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ. ಸ್ಟಾಪ್
ಇಟ್ ರಾಮ್. ಅದಕ್ಕೆ ಕೈ ತುಂಬಾ ಸಂಬಳ ಕೊಟ್ಟಿದ್ದೀನಿ. ಸಾವಿತ್ರಮ್ಮ, ನಿಂಗೇನಾದ್ರೂ ಬ್ಯಾಲೆನ್ಸ್ ಇದ್ರೆ ಕೇಳು ಅಂತಾನೂ ಹೇಳಿದ್ದೀನಿ. ನೀನೇನೂ ಹೇಳಿಲ್ಲ ಅಂದ್ಮೇಲೆ ನಿನ್ ಬ್ಯಾಲೆನ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ತಾನೆ? ಕೇಳಿಸ್ಕೊಂಡ್ಯಾ ರಾಮ್? ಸಾವಿತ್ರಮ್ಮ ಕೆಲ್ಸ ಮಾಡ್ತಿರೋದು ಸಂಬಳಕ್ಕೋಸ್ಕರ ಇರಬಹುದು, ಆದ್ರೆ ಅವ್ರು ಯಾವತ್ತೂ ಸ್ಟಾಪ್ ಇಟ್ ರಾಮ್. ನೀನ್ ಏನ್ ಹೇಳಕ್ ಹೊರಟಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ತಾಯಿ ಸ್ಥಾನದಲ್ಲಿ ನಿಂತು ಸೇವೆ ಮಾಡಿರ್ಬಹುದು, ಆದ್ರೆ ತಾಯಿ ಆಗೋದಕ್ ಸಾಧ್ಯ ಇಲ್ಲ. ನಿನಗ್ ಬರೀ ಕೈ ತುತ್ತು ಕೊಟ್ಟಿರಬಹುದು, ಆದ್ರೆ ಈ ಸಮಾಜದಲ್ಲಿ ಒಂಟಿ ಹೆಣ್ಣಾಗಿದ್ದು 1000 ಸಮಸ್ಯೆಗಳನ್ನ ಫೇಸ್ ಮಾಡಿ ನಿನ್ನ ಈ ಮಟ್ಟಕ್ಕೆ ತಂದಿದ್ದು ನಾನು. ಅದನ್ನ ಮಾಡೋದು ಒಬ್ಬ ತಾಯಿ ಮಾತ್ರ. ಸೇವೆ ಮಾಡೋಳು ಆಯ ಆಗ್ತಾಳೆ ಹೊರತು ತಾಯಿ ಆಗಲ್ಲ. ಅಂದ್ಮೇಲೆ ಮಗನ್ ಮೇಲೆ ಹಕ್ಕಿರೋದು ತಾಯಿಗ್ ಮಾತ್ರ. ಅರ್ಥ ಆಯ್ತಾ? ತಪ್ಪಾಯ್ತು ಅಮ್ಮೋರೆ. ನನ್ನ ಸ್ಥಾನ ಏನು ಅಂತ ನನ್ಗೆ ಅರ್ಥ ಆಯ್ತು. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಈಗ ಹೇಳು, ಮದ್ವೆ ವಿಷಯದಲ್ಲಿ ನಿನ್ನ ಅಭಿಪ್ರಾಯ ಏನು? ನಿಮ್ಮಿಷ್ಟ ಮಾಮ್. ಹಾಯ್ ಮಗಳೇ. ಹಾಯ್ ಪಾ. ಏನ್ ಮಗಳೇ, ಕೆಲಸದಲ್ಲಿ ಮುಳುಗು ಹೋಗಿದ್ಯಾ? ಎಸ್ ಪಾ, ನಿಮ್ ಹಾಗೆ ಜಾಲಿಯಾಗಿ ಊಟಕ್ಕೆ ಸುತ್ತಾಟಕ್ಕೆ ಅಂತ ನಾವೆಲ್ಲಿ ಹೋಗಕ್ಕಾಗತ್ತೆ? ನೀವಿಬ್ರೇ ಫುಲ್ ಜಾಲಿಯಾಗಿ ಸುತ್ತಾಡ್ಕೊಂಡು ಬಂದ್ರೋ? ತುಂಬಾ ದಿನ ಆದ್ಮೇಲೆ ಹೋಗಿದ್ದೀರಾ ಅಂದ್ರೆ ಸುಮ್ನೆನಾ? ಏನಪ್ಪಾ? ಅದನ್ನ ನಿಮ್ಮಮ್ಮನ ಹತ್ರ ಕೇಳಮ್ಮ. ಏನ್ ಮದರ್ ಇಂಡಿಯಾ, ಅಪ್ಪ ಫುಲ್ ಹ್ಯಾಪಿ ಆಗಿದ್ದಾರೆ? ನಿನ್ ಗಂಡ ನಿನ್ನನ್ನು ಹೊರಗೆ ಕರ್ಕೊಂಡು ಹೋಗ್ತಾರಲ್ಲ, ಆಗ ನಿನಗೂ ಗೊತ್ತಾಗತ್ತೆ ಬಿಡು. ನಿಮ್ಮಿಬ್ಬರ ಬಗ್ಗೆ ಮಾತಾಡ್ಬೇಕಾದ್ರೆ ನನ್ ಗಂಡನ್ ವಿಷಯ ಯಾಕೆ ಬೇಕೋ? ಆಹಾಹಾ, ನೀನಿನ್ನು ಎಳೆ ಮಗು ನೋಡು. ದೇವ್ಕಿ, ಇವಳು ತರಲೆ ಆಟಗಳನ್ನೆಲ್ಲ ನೋಡ್ಕೊಂಡು ಇವಳಿನ್ನೂ ಚಿಕ್ಕ ಹುಡುಗಿನೇ ಅನ್ಕೊಂಡ್ಬಿಟ್ಟಿದ್ದೀನಿ. ಅಂದ್ರೆ ಈಗ ನಾನು ಅಳಿಯನ್ನ ಹುಡ್ಕೋ ಕೆಲಸ ಶುರು ಮಾಡ್ಬೇಕು ಅನ್ನೋ. ದೇವ್ಕಿ, ಈ ನನ್ನ ಪಾಪುಗೆ ಎಂತ ಹುಡುಗನ ಹುಡುಕ್ತೀನಿ, ನೋಡ್ತಾ ಇರು. ಹೇಳು ಮಗಳೇ, ನಿನಗೆ ಯಾವ ರೀತಿ ಹುಡುಗ ಬೇಕು? ಈ ಪಾವ್ನಿ, ಮತ್ತೆ ಇಂಥ ಚಾನ್ಸ್ ಸಿಗುತ್ತೋ ಇಲ್ವೋ? ಹೇಗೋ ನಿಮ್ಮಪ್ಪ ಫುಲ್ ಹ್ಯಾಪಿ ಮೂಡಲ್ ಇದ್ದಾರೆ. ಎಂತ ಹುಡುಗ ಬೇಕೋ ಕೇಳ್ಕೊಂಬಿಡು. ಹೇಳು ಮಗಳೇ. ಪಾವನಿ, ಅಯ್ಯೋ, ನೀವಿಬ್ರು ಸುಮ್ನೆ ಇರ್ತೀರಾ? ಅಲ್ಲಮ್ಮ, ನಾನ್ ಸುಮ್ನೆ ಇದ್ರೆ ನಿನಗೆ ಗಂಡು ಹುಡ್ಕೋದು ಯಾರು? ಅಪ್ಪ ಅಮ್ಮ, ನಂಗೆ ತುಂಬಾ ಕೆಲ್ಸ ಇದೆ. ನನ್ ಪಾಡಿಗೆ ನನ್ನ ಬಿಟ್ಬಿಡಿ ಪ್ಲೀಸ್, ಸುಮ್ನೆ ಇರಿ. ಆಯ್ತು, ಮೊದ್ಲು ಕೆಲ್ಸ ಇಂಪಾರ್ಟೆಂಟ್. ಕೆಲ್ಸ ಮಾಡು. ಪಾವ್ನಿ, ನಿಮ್ಮಪ್ಪ ಹೊರಗಡೆ ಹೋದಾಗ್ಲಿಂದನೂ ಫುಲ್ ಖುಷಿಯಾಗಿದ್ದಾರೆ. ಆಕ್ಚುಲಿ ಏನಾಯ್ತು ಗೊತ್ತಾ, ನಾ ಹೋಗ್ಬೇಕಾದ್ರೆ ಒಟ್ನಲ್ಲಿ ಅಕ್ಕನ ಬಗ್ಗೆ ಅಪ್ಪನ ಮನ್ಸಲ್ಲಿದ್ದಿದ್ದ ಕೋಪ ಕಡಿಮೆ ಆಗಿದೆ, ಅದೇ ಖುಷಿ. ಹೌದು ಅಮ್ಮ.
ಆಗ್ತಿದೆಯೇ? ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಪ್ರಾರ್ಥನಾ, ಏನಾಯ್ತು ನಿನ್ಗೆ? ಅಕ್ಕ ಲಾಟ್ರಿ ಗೀಟ್ರಿ ಸ್ವಲ್ಪ ಗೆದ್ಬಿಟ್ಟಿದ್ಯಾ ಸಮಾಧಾನ ಹೇಗೆ? ಮಾಡ್ಕೋ. ಏನಾಯ್ತು? ಓಕೆ ಅಮ್ಮ ನೋಡಿ, ನಾನು ಆಶ್ರಮಕ್ಕೆ ಅಡ್ಗೆ ಮಾಡಿ ಕಳಿಸ್ತಿದ್ದೀನಲ್ವಾ, ಅದ್ರದ್ದು ಫಸ್ಟ್ ಚೆಕ್ ಬಂದಿದೆ. ದೇವ್ಕಿ, ಏನಾಯ್ತು ದೇವ್ಕಿ? ಯಾಕೆ ಹೀಗೆ ಕೂತ್ಕೊಂಡ್ರಿ? ನನಗೆಷ್ಟು ಗಾಬರಿ ಆಯ್ತು ಗೊತ್ತಾ? ನಿಮ್ಮನ್ನ ಕೇಳ್ತಿರೋದು ಏನಾಯ್ತು? ಏನಾದ್ರೂ ಮಾತಾಡಿ. ಸ್ವಲ್ಪ ಖುಷಿ ಆಯ್ತು ರೀ, ಅದಕ್ಕೆ ಹೀಗಾಡ್ತಾರ? ಅಲ್ಲ ದೇವ್ಕಿ, ನಿನಗೆ ಸ್ವಲ್ಪ ಬುದ್ಧಿ ಇಲ್ವಾ? ಮನೆಯಲ್ಲಿ ವಯಸ್ಸಾಗಿರೋ ಅಮ್ಮ ಇದ್ದಾರೆ, ಅಕ್ಕಪಕ್ಕದವ್ರು ಕೇಳಿಸ್ಕೊಂಡ್ರೆ ಏನ್ ಅನ್ಕೋತಾರೆ ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಅದು ಸರಿ, ಅಷ್ಟೊಂದು ಖುಷಿ ಆಗುವಂಥದ್ದು ಏನ್ ವಿಷಯ? ಲೇ ಅಪ್ಪಂಗೂ ಹೇಳೆ. ಬೇಡ ಕಣೆ, ಸುಮ್ನಿರು. ನೋಡು, ನಿಂಗಿಂತ ಚಾನ್ಸ್ ಮತ್ತೆ ಸಿಗಲ್ಲ, ಹೋಗು. ಏನಾಯ್ತು ಪಾವನಿ? ಏನದು ಗುಸುಗುಸು? ಅಪ್ಪ ಅದು ಇದನ್ ತಗೊಂಡು ಹೋಗಿ ಕೊಡು ಪುಟ.